ನಾವು ಕೆಲವು ಹೀರೋಗಳು ನೋಡಿದ್ದೀವಿ, ಆದರೆ ಡಾಲಿ ಡೆಂಜರು ಮಿಡಲ್ ಒಂದು ಶಾರ್ಟ್ ಮೂವಿಯಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಆಗಾಗ ನೆನಪಾಗುತ್ತಾರೆ, ಕಣ್ಣೀರಿಗೆ ನೆನಪಾಗುತ್ತಾರೆ. ಒಂದು ಅಭಿಮಾನ ಮತ್ತು ಊರು ಮನೆಯವರು ಅನ್ನೋದೊಂದು ಪ್ರೀತಿ ಜಾಸ್ತಿ ಇದೆ. ಮೇಡಮ್ ಅವರು ಯಾವುದೇ ಒಂದು ವಿಚಾರ ಮಾಡಿದ್ರು ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ, ಏನೇ ಒಂದು ಸಹಾಯ ಮಾಡಿದ್ರು ಸಹ ತೋರಿಸ್ಕೊಳ್ಳೋದಿಲ್ಲ. ಟಗರು ಬಲ್ಲುಮ ಬಲ್ಲುಮ ಆ ಸಾಂಗ್ಗೆ ಫಿದಾ ಫುಲ್. ಅವ್ರಿಗೆ ಭಾಳ ಎಲ್ಲರಿಗೂ ಅಣ್ಣ ತಮ್ಮ ನೋಡ್ತಾರೆ, ಎಲ್ಲರೂ ಒಂದೇ ಸಮ ನೋಡ್ತಾರೆ. ಮೇಡಮ್ ಡಾಲಿಯನ್ನು ಆ್ಯಕ್ಟ್ ಹೆಸರಿದೆಯಲ್ಲ ಅದೇ ಇಷ್ಟ, ಮತ್ತು ಡಾಲಿ ಟಗರು ಫಿಲಮಲ್ಲಿ ಮಾಡಿದ್ರಲ್ಲ ಆ್ಯಕ್ಟ್ ತುಂಬ ಇಷ್ಟ ಮೇಡಮ್. ಒಳ್ಳೇದಾಗಲಿ ಮೇಡಮ್, ನಮ್ಗೆ ಅಷ್ಟು ಬರಲ್ಲ, ಒಳ್ಳೇದಾಗಲಿ. ನಾವು ಅವ್ರ ಅಭಿಮಾನಿನೇ, ಒಳ್ಳೆ ಇದಿದೆ. ನಾವು ನೋಡಿದ್ದೀನಿ ಫಿಲಮ್ಗಳನ್ನ, ಯಾಕೆ ನಾವು ಶಿವರಾಜ್ ಕುಮಾರ್ ಜೊತೆ ಎಲ್ಲ ಮಾಡಿದಾರಲ್ಲ, ಒಳ್ಳೊಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ನಾವು ಕೆಲವು ಹೀರೋಗಳು ನೋಡಿದ್ದೀವಿ, ಆದರೆ ಡಾಲಿ ಡೆಂಜರು ಮಿಡಲ್ ಒಂದು ಶಾರ್ಟ್ ಮೂವಿಯಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಇಲ್ಲಿವರೆಗೆ ಅವ್ರ ಮೂವಿ ಡಾಲಿ ಡೆಂಜರ್ ಒಂದು ಖಳನಾಯಕ ಪಾತ್ರದಿಂದ ಒಂದು ನಾಯಕ ನಟನಾಗಿ ಬರ್ತಾ ಇದ್ದಾರೆ. ಇತ್ತೀಚೆಗೆ ಮತ್ತೊಂದು ಪಿಕ್ಚರ್ 2024 ರಿಲೀಸ್ ಆಗುತ್ತೆ. ಏನಂದರೆ ಅವರು ಮಿಡಲ್ ಕ್ಲಾಸಿಂದ ಬಂದವರು, ಅದಕ್ಕೆ ನಮಗೆ ಸ್ವಲ್ಪ ಅಭಿಮಾನ ಜಾಸ್ತಿ. ಅವರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಸಿಂಪಲ್ ಆಗಿ ಜೀವನ ಇದೆ. ಅದು ಒಂದು ಮಿಡಲ್ ಕ್ಲಾಸಿಂದ ಅವರೊಂದು ಡೈಲಾಗ್ ಇದೆ, ಬಡವನ ಮಕ್ಕಳನ್ನ ಬಡಿಯನ್ ಮಕ್ಕಳು ಬೆಳಗ್ಗೆ ಸಹ ಬಿಡಿ ಅಂತ ಒಂದು ಡೈಲಾಗ್, ಅದು ಫೇಮಸ್ ಆಯಿತು. ಏನು ಗೊತ್ತಿಲ್ಲ ಮೇಡಮ್, ರಿಲೀಸ್ ಆಮೇಲೆ ಗೊತ್ತಾವ ಏನು ಸ್ಟೋರಿ ಇದೆ ಅಂತ. ಅವ್ರದ್ದು ಲೈಕ್ ಆಗಿ ನಮಗೆ ಒಂದು ಸಾಂಗ್ ಇದೆ, ಆಗಾಗ ನೆನಪಾಗುತ್ತಾರೆ, ಕಣ್ಣೀರಿಗೆ ನೆನಪಾಗುತ್ತಾರೆ, ಮರೆಯೋಕ್ಕಾಗ್ತಿಲ್ಲ. ಮೇಡಮ್ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಈ ಕಾರ್ಯಕ್ರಮ ನಮ್ಮ ಲಲ್ಲು ಅಣ್ಣವರು ಮುಂದಾಳತ್ವದಲ್ಲಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ಡಾಲಿ ಅಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ನಾವು ಅವ್ರೂರೇ, ಒಂದು ಅಭಿಮಾನ ಮತ್ತು ಊರು ಮನೆಯವರು ಅನ್ನೋದೊಂದು ಪ್ರೀತಿ ಜಾಸ್ತಿ ಇದೆ. ಇವತ್ತು ಏನು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ನಮ್ಮ ಲಲ್ಲು ಅಣ್ಣವ್ರು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀರಿ. ಹಾಗೆ ಡಾಲಿ ಅಣ್ಣಂಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಗುರು ರಾಘವೇಂದ್ರ ಅವ್ರಿಗೆ ಆಯುಷು ಆರೋಗ್ಯ, ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸು ಕೊಡಲಿ, ಇನ್ನೂ 100 ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾತ್ರ ಸಿಗಲಿ ಅಂತ ಆಶಿಸ್ತೀರಿ. ಇವತ್ತೇನು ನಮ್ಮ ಆಟೋ ಚಾಲಕರನ್ನ ಒಂದು 100 ಜನ ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡೋ ಮುಖಾಂತರವಾಗಿ ಒಂದು ಮಾದರಿಯಾಗಿ ಹುಟ್ಟುಹಬ್ಬನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವತ್ತೆಲ್ಲ ಒಂದು 100-200 ಜನ ಆಟೋ ಚಾಲಕರು ಇವತ್ತು ಸೇರ್ತಾ ಇದ್ದಾರೆ. ಡಾಲಿ ಅಣ್ಣವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ. ಮೇಡಮ್ ಅವರು ಯಾವುದೇ ಒಂದು ವಿಚಾರ ಮಾಡಿದ್ರು ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ, ಏನೇ ಒಂದು ಸಹಾಯ ಮಾಡಿದ್ರು ಸಹ ತೋರಿಸ್ಕೊಳ್ಳೋದಿಲ್ಲ, ನಾನು ಮಾಡಿದೆ ಅಂತ ಎಲ್ಲೂ ಬಿಂಬಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರು ನಮ್ಗೆ ಭಾಳ ತುಂಬ ಇಷ್ಟ ಆಗ್ತಾರೆ. ಮತ್ತು ಊರು ಮನೆಯವರು ಅನ್ನೋದೊಂದು ಪ್ರೀತಿ ಬಿಡೋಕ್ಕಾಗಲ್ಲ, ಹಾಗಾಗಿ ಅಭಿಮಾನ ಜಾಸ್ತಿ. ಮೇಡಮ್ ಡಾಲಿಯನ್ನು ಹೆಸರಿದೆಯಲ್ಲ ಅದೇ ಇಷ್ಟ, ಮತ್ತು ಡಾಲಿ ಟಗರು ಫಿಲಮಲ್ಲಿ ಮಾಡಿದ್ರಲ್ಲ ಆ್ಯಕ್ಟ್ ತುಂಬ ಇಷ್ಟ ಮೇಡಮ್. ಫಸ್ಟ್ ಆಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಟ್ ಅವರು ಮಾಡಿರೋ ಕೆಲಸಗಳೆಲ್ಲ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಂತಂದರೆ ಅವ್ರದ್ದು ಫಿಲಮ್ ಮಾಡಿದ್ರು, ಅದರಲ್ಲಿ ಆಟೋದ ಇದ್ರದ್ದು ಬಗ್ಗೆ ಎಲ್ಲನೂ ಚೆನ್ನಾಗಿ ತಿರುವರಿಕೆ ಹೇಳಿಸ್ಕೊಟ್ಟಿದ್ದಾರೆ. ಅದ್ರಗೋಸ್ಕರ ತುಂಬ ಇಷ್ಟ ಅವರು, ಅವಾಗಿಂದನೂ ತುಂಬ ಇಷ್ಟ. ಅವರು ಯಾವುದೇ ಒಂದು ಡೈಲಾಗ್ ಆಗಲಿ, ಯಾವುದೇ ಒಂದು ಇದು ಕೊಟ್ಟರು ಪಾತ್ರನ ಮಾತ್ರ ಚೆನ್ನಾಗಿ ವಹಿಸ್ತಾರೆ, ಅದೇ ಹೇಳ್ಬೋದು. ಹೌದು ಮೇಡಮ್, ಅದ್ರಗೋಸ್ಕರನೇ ಅವ್ರಿಗೆ ಅಷ್ಟೊಂದು ಇಷ್ಟಪಡೋದು. ಯಾಕಂತಂದರೆ ಇದು ಬಡವರ ಫಿಲಮ್ ನೋಡಿದೆವಲ್ಲ, ಅದರಲ್ಲೆಲ್ಲ ಬಡವರು ಹೆಂಗಿರುತ್ತಾರೆ, ಶ್ರೀಮಂತರು ಹೆಂಗೆ ನಟಿಸ್ತಾರೆ, ಅದೆಲ್ಲನೂ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ. ಅವಾಗಿಂದ ಅವ್ರು ತುಂಬ ಇಷ್ಟ. ಕಾಯ್ತಾ ಇದ್ದೇವೆ ಖುಷಿಯಾಗಿ ಆಟೋ ಡ್ರೈವರ್ಗಳು ಎದುರು ನಿಂತು ನೋಡ್ತೀವಿ. ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದ, ಆಟೋ ಸಂಘದ ಅಧ್ಯಕ್ಷರ ಕಡೆಯಿಂದ, ಎಲ್ಲರ ಕಡೆಯಿಂದ. ಮೊದಲನೇದಾಗಿ ಇವತ್ತು ಇನ್ನಿಷ್ಟು ಅವರು ಎತ್ತರಕ್ಕೆ ಬೆಳಿಬೇಕೆಂದು ನಮ್ಮ ವಿನಂತಿ. ಏನಂದರೆ ಚೆನ್ನಾಗಿ ಮಾಡ್ತಿದ್ದಾರೆ ಫಿಲಮು, ಇನ್ನೂ ದೊಡ್ಡದಾಗಿ ಬೆಳಿಬೇಕೆಂದು ವಿನಂತಿ ಇಷ್ಟೇ. ಮತ್ತೆ ಟಗರು ಬಲ್ಲುಮ ಆ ಸಾಂಗ್ಗೆ ಫಿದಾ ಫುಲ್ಲು, ಅದಕ್ಕೋಸ್ಕರ ಬಂದಿರೋದು ಇವತ್ತು. ಅವ್ರ ಹತ್ರ ಒಂದು ಫೋಟೋ ತಗೊಂಡು ಆ ಸಾಂಗ್ ಹಾಕಿ ಸ್ಟೋರಿ ಇಡಬೇಕನ್ನೋದು ಬಂದಿರೋದು ಇವತ್ತು. ಅವರಲ್ಲಿ ಗುಣ ಅವ್ರ ಆ್ಯಟಿಟ್ಯೂಡು ಅದು ಎಲ್ಲ ಅವ್ರ ಗುಣ ಚೆನ್ನಾಗಿದೆ, ಏನಿಲ್ಲ ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ ಎಲ್ರಿಗೂ. ಒಂದೆಲ್ಲ ಯುವಕರಿಗೆ ಒಂದು ಸ್ಫೂರ್ತಿ ಅವರು. ಈ ಕಾರಣಕ್ಕೆ ಅವ್ರ ಗುಣ ಇಷ್ಟ ನಮಗೆ. ಮಿಡಲ್ ಕ್ಲಾಸಿಂದ ಬೆಳೆದು ಅವ್ರು ಹೇಳಿದ್ರಲ್ಲ ಪ್ರತಿಯೊಂದು ಸಾರಿ ಮಿಡಲ್ ಕ್ಲಾಸ್ ಜನ ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕಂತೆ. ಅವ್ರು ಹೇಳೋದು ನಿಜನೇ. ಮತ್ತೆ ಬಡವ್ರ ಮಕ್ಕಳು ಬೆಳಿಬೇಕು. ಸಾಂಗ್ ಇಲ್ಲ ಅದು ಹೇಳಿದ್ನಲ್ಲ, ಬಲ್ಲಮ್ಮ ಆ ಸಾಂಗ್ ಅಂದರೆ ಫಿದಾ. ಆ ಸಾಂಗ್ ಅದು ಆ್ಯಕ್ಟಿಂಗ್ ಅವ್ರ ಕದರು. ಆ ಸಾಂಗ್ ಕೇಳಿದ್ರೆ ಒಂಥರ ಗಾಡಿ ಓಡಿಸೋಕೆ ಇನ್ನೂ ಜೋಶ್ ನಮಗೆ. ಆ ಸಾಂಗ್ ಡೈಲಿ ಒಂದು 4 ಸಾರಿ ಕೇಳ್ತೀನಿ ನಾನು. ಹೌದು, ಅದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈಗ ನಟರಾಗಿದ್ದಾರೆ, ಇನ್ನಷ್ಟು ಎತ್ತರ ಬೆಳೆಬೇಕಂತ ವಿನಂತಿ ಇಷ್ಟೇ. ಅದ್ರ ಬಗ್ಗೆ ಇನ್ನೂ ಅಷ್ಟಿಲ್ಲ ಮೇಡಮ್, ಗೊತ್ತಿಲ್ಲ. ಬರಲಿ, ಚೆನ್ನಾಗಿ ನೋಡ್ತೀವಿ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫ್ಯಾಮಿಲಿ ಸಮೇತ ಹೋಗ್ತೀವಿ, ಚೆನ್ನಾಗಿ ನೋಡ್ತೀವಿ, ಬೆಳೆಸ್ತೀವಿ. ನಮ್ಮ ಡಾಲಿನ ಇನ್ನೂ ಎತ್ತರಕ್ಕೆ ಬೆಳೆಸ್ಬೇಕಂದ್ರೆ ಇಷ್ಟೇ ನಾವು ಕೇಳ್ಕೊಳ್ಳೋದು. ಇವತ್ತು ಡಾಲಿ ಧನಂಜಯ ಅವ್ರದ್ದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಇನ್ನೂ ಎತ್ತರಕ್ಕೆ ಬೆಳೆಯಿರಿ ನೀವು. ಅವರು ಕಷ್ಟಪಟ್ಟು ಮೇ ಬಂದಿದ್ದಾರೆ. ದೊಡ್ಡ ಅಭಿಮಾನ ನಾನು. ನನ್ನ ಹೆಸರು ತನ್ವೀರ್ ಅಹಮದ್ ಹಾಜಿ, ಆಟೋ ಓಡಿಸ್ತಾ ಇದ್ದೀನಿ. ಅವ್ರ ಟಗರ್ ಫಿಲಮಿಂದ ಅಭಿಮಾನ ಆಗಿದ್ದೀನಿ. ಅವ್ರ ಆ್ಯಕ್ಟಿಂಗು, ಅವ್ರ ರಿಸೆಪ್ಷನ್ನು ಎಲ್ಲ ಕೋಪ ತಂದು ಇಟ್ಟಿದ್ದಾರೆ. 5th ಬ್ಯಾಕ್ಲಿ ಜೈನ 5th ಸ್ಟಾರ್ಟಿಂಗ್ ಆಗೈತೆ ಫಿಲಮ್ ಅವ್ರದ್ದು. ಅಲ್ಲಿಂದ ಎಲ್ಲ ಸಬ್ಮಿಷನ್ ಆಗೈತೆ. ಅದು ಒಂದು ಕಾಯ್ತಾ ಇದ್ದರು, ಅವರು ಸ್ಟ್ರಗಲ್ ಮಾಡ್ತಾಯಿದ್ರು. ಆ ಪಿಕ್ಚರಿಂದ ಹೀಟ್ ಆಗಿದ್ದು. ಅವರು ಭಾಳ ಆತ್ಮೀಯ ಮಾತಾಡ್ತಾರೆ, ಎಲ್ಲರಿಗೂ ಏನು ಒಂದು ಲೆವೆಲ್ ನೋಡ್ತಾರೆ. ಜಾತಿ ಭೇದ ಏನು ಮಾಡೋಂಗಿಲ್ಲ, ಎಲ್ಲ ನೋಡ್ತಾರೆ. ಅವ್ರಿಗೆ ಭಾಳ ಎಲ್ಲರಿಗೂ ಅಣ್ಣ ತಮ್ಮ ನೋಡ್ತಾರೆ, ಎಲ್ಲರೂ ಒಂದೇ ಸಮ ನೋಡ್ತಾರೆ. ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಿದ್ವಿ. ಅವ್ರಿಗೆ ಎಲ್ಲ ಅಭಿಮಾನಿಗಳಿಂದ ಶುಭ ಕೋರ್ಬೇಕು ಅವ್ರಿಗೆ ಅಂತ ಹೇಳ್ತೇವೆ. ಫಿಲಮ್ ನೋಡಿ ಡಾಲಿ ಕದರ್ ಅವರು ಫೈಟಿಂಗ್ ಎಲ್ಲ ಇಷ್ಟ ನಮಗೆ. ಬಡವ್ರ ಮಕ್ಕಳು ಬೆಳಿಬೇಕಂತ ಅದೇ ಹೇಳ್ತೇವೆ.
ಅದೊಂದೇ ಇಷ್ಟ ನಮಗೆ ಜಾಸ್ತಿ ಅಂದರೆ. ಬಡವ ಮಕ್ಕಳು ಬೆಳಿಬೇಕು ಎಲ್ಲರೂ, ಚೆನ್ನಾಗಿ ಬಂದರೆ ಎಲ್ಲರೂ ನೋಡಿ ಬೆಳೆಸ್ಬೇಕು ಫಿಲಮ್ಮು ಅಂತ ಆಸೆ. ಡಾಲಿ ಸರ್ ಬರ್ಡೇ ಅವರು ತುಂಬ ಚೆನ್ನಾಗಿದೆ, ಸಖತ್ತಾಗಿ ಇನ್ವೈಟ್ ಮಾಡಿದ್ದಾರೆ ಅವರು. ನಮ್ಮ ಎಲ್ಲ ಆಟೋ ಚಾಲಕರಿಗಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಆಟೋ ಚಾಲಕರ ಅಂತಂದರೆ ಅವರು ಪರವಾಗಿ ಕರೆಕ್ಟಾಗಿ ಚೆನ್ನಾಗಿ ಮಾತಾಡಿದ್ದಾರೆ, ಅಷ್ಟೇ ಹೇಳ್ತೀನಿ ಅಷ್ಟೇ. ಮೇಡಮ್ ತುಂಬ ಸಾಕಷ್ಟು ಫಿಲ್ಮ್ಗಳನ್ನು ಅವರು ಇದು ಮಾಡಿದ್ದಾರೆ. ಆ ಫಿಲ್ಮ್ ಅಂತ ಇಷ್ಟ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಫಿಲ್ಮ್ಗಳಲ್ಲಿ ತುಂಬ ಚೆನ್ನಾಗಿದ್ದಾರೆ. ನಮಗೆ ಎಲ್ಲ ಫಿಲ್ಮ್ಗಳು ಇಷ್ಟ. ಯಾಕೆ ಇಷ್ಟ ಆಗಿದೆ, ಅವರು ಒಂದು ಆ್ಯಕ್ಟಿಂಗ್ ಅಂತಂದರೆ ಇದ್ದಿದ್ದಂಗೆ ಡೈರೆಕ್ಟಾಗಿ ಹೇಳ್ತಾರೆ ಅಂತ. ಅದ್ರ ಬಗ್ಗೆ ಮೇಡಮ್ ನಾನೇನು ಹೇಳೋಕ್ಕಾಗಲ್ಲ, ಯಾಕಂತಂದರೆ ಅವರು ಆ್ಯಕ್ಟಿಂಗ್ ಮಾಡೋದೇ ಒಂದು ಎಲ್ಲರ ಮನೋರಂಜನೆ. ಯಾಕಂತಂದರೆ ಇನ್ನೊಬ್ಬರು ಇವಾಗ ಅವರು ಆ್ಯಸ್ ಏನೋ ಒಂದು ಸೊಲ್ಯೂಷನ್ ಕೊಟ್ಟಾಗ ಅದರಿಂದ ತುಂಬ ಅವರಿಗೆ ಯೂಸಸ್ ಆಗತ್ತೆ. ತುಂಬ ಚೆನ್ನಾಗಿ ಅವರು ಒಂದು ಮಾತೊಂದು ಕೇಳಿಸ್ಕೊಂಡು ನಾವು ಈ ಥರ ಆಗ್ಬೋದು, ಮಾಡಬಾರ್ದು, ಮಾಡಬೇಕು ಅಂತ ಮುಂದೆ ಸಾಗ್ತಾ ಇರ್ತಾರೆ. ಎಲ್ಲ ಮಿಡಲ್ ಕ್ಲಾಸ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳಾಗಿರ್ಬೋದು. ಹೌದು, ಪ್ರತಿಯೊಂದು ಡೈಲಾಗ್ ನನಗೆ ಅಷ್ಟೊಂದು ನೆನಪಿನಲ್ಲ ಮೇಡಮ್. ಆದರೆ ಅವ್ರ ಮೂವಿಯಾಗಿ ಎನಿ ಒನ್ ಮೂವಿ ಆಗಿರಲಿ ಖಂಡಿತ ನಾನು ನೋಡ್ತಾ ಇರ್ತೀನಿ. ಹ್ಯಾಪಿ ಬರ್ಡೇ.